ನದಿಪಾತ್ರದ ಜನರಿಗೆ ಟಿಬಿ ಬೋರ್ಡ್ನಿಂದಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಕಂಪ್ಲಿ ಸೇತುವೆಗೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಕೂಡ ಮಾಡಲಾಗಿದೆ. ನದಿಪಾತ್ರಕ್ಕೆ ಬಂದಂತಹ ಜನರನ್ನ ಪೊಲೀಸರು ವಾಪಸ್ ಕಳುಹಿಸುತ್ತಿದ್ದಾರೆ. ನದಿ ಸಂಪರ್ಕದ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಕೂಡ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ನದಿಗೆ ಇನ್ನಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇರುವ ಹಿನ್ನೆಲೆ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಟಿಬಿ ಡ್ಯಾಂನಿಂದಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ದಯವಿಟ್ಟು ನದಿ ಪಾತ್ರಕ್ಕೆ ತೆರಳದಂತೆ, ಜೊತೆಗೆ ಕಂಪ್ಲಿ ಸೇತುವೆ ಬಳಿ ಬರದಂತೆ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಬಂದೋಬಸ್ತ್ ನಿಯೋಜನೆ ಕೂಡ ಮಾಡಲಾಗಿದೆ. ನದಿ ಪಾತ್ರಕ್ಕೆ ತೆರಳುತ್ತಾ ಇದ್ದಂತಹ ಜನರನ್ನ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ವಾಪಸ್ ಕಳುಹಿಸುತ್ತಿದ್ದಾರೆ. ಹೊಸಪೇಟೆ ಹೊರಭಾಗದಲ್ಲಿರುವಂತಹ ತುಂಗಾಭದ್ರಾ ಡ್ಯಾಂನ ಚೈನ್ ಲಿಂಕ್ ಗೇಟ್ ಕಟ್ಟಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಗೇಟ್ ಕಟ್ಟಾಗಿ ನೀರು ರಭಸವಾಗಿ ಹರಿತಿರುವಂತಹ ದೃಶ್ಯ, ಮತ್ತೊಂದು ಕಡೆ ಅಲರ್ಟ್ ಮೆಸೇಜ್ ಅನ್ನ ಕಳುಹಿಸಿರುವಂತಹ ಮೆಸೇಜ್ ಅನ್ನು ತುಂಗಾಭದ್ರಾ ಡ್ಯಾಮ್ ಕಡೆಯಿಂದಾನೆ, ತುಂಗಾಭದ್ರಾ ಟಿಬಿ ಬೋರ್ಡ್ ಕಡೆಯಿಂದಾನೆ ಅಲರ್ಟ್ ಮೆಸೇಜ್ ಅನ್ನ ಕಳುಹಿಸಲಾಗಿದೆ. ತುಂಗಾಭದ್ರಾ ಡ್ಯಾಮ್ನ ಗೇಟ್ ಕಟ್ಟಾಗಿದೆ, ಹಾಗಾಗಿ ಅಲರ್ಟ್ ಆಗಿರುವಂತೆ ಮೆಸೇಜ್ ಕಳುಹಿಸಲಾಗಿದೆ. ಟಿಬಿ ಡ್ಯಾಂನ ಚೀಫ್ ಇಂಜಿನಿಯರ್ ಆಗಿರುವಂತಹ ಬಸವರಾಜ್ ಅವರು ಇವಾಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಟಿಬಿ ಬೋರ್ಡ್ನಿಂದಲೇ ಜನರಿಗೆ ಮೆಸೇಜ್ ಅನ್ನ ಕಳುಹಿಸಲಾಗ್ತಾ ಇದೆ. ಡ್ಯಾಮ್ ಗೇಟ್ ಕಟ್ಟಾಗಿರುವ ಕಾರಣ ಅಲರ್ಟ್ ಆಗಿರುವಂತೆ ಮೆಸೇಜ್ ಅನ್ನ ಕಳುಹಿಸಲಾಗಿದೆ. ಮತ್ತೊಂದು ಕಡೆ ಕಂಪ್ಲಿ ಭಾಗದಲ್ಲಿ ಕಂಪ್ಲಿಯ ಜನರು ಹೈ ಅಲರ್ಟ್ ಆಗಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ತಿದ್ದಾರೆ. ನಮ್ಮಲ್ಲೇ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60 ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾಯಿದೆ ನೀರು. ಆ ಫೋರ್ಸ್ನ್ಯಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಏನು ಕೊಂಡಿ ಇದೆ, ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮ್ಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ನ್ಯಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು, ಅವ್ರ ಹತ್ರ ಡಿಸೈನನ್ನು ಬೆಳಗ್ಗೆ ಬರ್ತಾಯಿದೆ. ಬೆಳಗ್ಗೆ ಡಿಸೈನು ಬರುತ್ತೆ, ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ. ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದ ಮಟ್ಟಿಗೆ ಆ 20 ಫೀಟ್ ನೀರು ಹೋಗಲೇಬೇಕು. ನೀರು ಹೋದಾಗ ಮಾತ್ರ, ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕ್ಕೆ ಸಾಧ್ಯತೆ ಇಲ್ಲ. ಆ ಫೋರ್ಸ್ ನೋಡಿದರೆ ಮೈ ಜುಮ್ಮಂತೈತಿ, ಆ ರೀತಿ ಫೋರ್ಸ್ ನೀರು ಹೊಂಟೈತಿ. ಆ ನೀರು ಹೊರಟಿದ್ದು ನೋಡಿದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ, ಅಷ್ಟು ಸರಳವಾದಂಥ ಕೆಲಸ ಅದು ಅಲ್ಲ. ಅದಕ್ಕೆ ಬೆಳಗ್ಗೆ ನಾವು ಇನ್ನೂ 10, 11 ಅನ್ನೋದಾಗ ಮತ್ತೆ ಇವ್ರು ಬರ್ತಾರೆ, ಅಧಿಕಾರಿಗಳೆಲ್ಲರೂ. ಅವಾಗ ಮತ್ತೆ ನಾವು ಬರ್ತೀನಿ, ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ. ಈ ಸದ್ಯ ನೀರು ನಮಗೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾಯಿದೆ ಈ ಸದ್ಯ. ಅದು ಒಂದೇ ಗೇಟ್ನೊಳಗೆ ಕನಿಷ್ಠ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾಯಿದೆ. ಅದು ಒಂದೇ 19 ಗೇಟ್ನಾಗ ಮಾತ್ರ 35,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಉಳಿದಿದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ. ಈ ಒಮ್ಮೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟನಂದರೆ ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು, ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20 ರಿಂದ 30 ಸಾವಿರ ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ.
ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಸಾವಿರ ಕ್ಯೂಸೆಕ್ಸನ್ನು ನಾವು ರಿವರಿಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ, ಬರ್ತಾರೆ. ನಮ್ಮ MD ಸಾಹೇಬರು, ಸೆಕ್ರೆಟರಿಯರ್ಸ್ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು, MD ಸಾಹೇಬರು HLC ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ, ಅವರು ಬರ್ತಾರೆ. ನಮ್ಮ MD ಅವರು, ಸೆಕ್ರೆಟರಿಯವರು ಬರ್ತಾರೆ. ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ. ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಒಂದು ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು, ಈಗ ಮೊನ್ನೆ ಇಲ್ಲ. ಪ್ರತಿ ವರ್ಷ ಕೂಡ ಮೇಂಟೆನೆನ್ಸು ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದುಬಿಟ್ಟು ನಮ್ಮ ಸೆಕ್ರೆಟರಿಯವರು ಎಲ್ಲ ಚೆಕ್ ಮಾಡಿದ್ದಾರೆ. ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ. ಮೊನ್ನೆ 1,72,000 ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ. ಯಾವುದೂ ಸಮಸ್ಯೆ ಆಗಿಲ್ಲ. ಸರ್, ಈಗ ಡ್ಯಾಮ್ ಸೇಫ್ಟಿಗೆ ಏನಾದರೂ ತೊಂದರೆ ಇದೆಯಾ? ಡ್ಯಾಮ್ ಸೇಫ್ಟಿಗೆ ಯಾವುದೂ ತೊಂದರೆ ಇಲ್ಲ. ನೀರು ಹರಿದು ಹೋಗ್ತಾ ಇದೆಯಲ್ಲ, ಔಟ್ಫ್ಲೋ ಈಗ ರಾತ್ರಿ ತನಕ ಇದೇ ಇನ್ಫ್ಲೋ ಇರುತ್ತೆ. ಬೆಳಗ್ಗೆ ಸ್ವಲ್ಪ ನಮ್ಮ ಇವ್ರು ಬಂದ ಮೇಲೆ ಫರ್ದರ್ ಏನು ಮಾಡಬೇಕು ವಿಚಾರ ಮಾಡಿ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನೀರಿನ ರಭಸ ಎಷ್ಟಿದೆ ಅಂದ್ರೆ ಅದನ್ನ ನೋಡ್ತಾ ಇದ್ರೆ ನನಗೆ ಮೈ ಜುಮ್ಮಂತಾ ಇದೆ. ಅಷ್ಟು ನೀರಿನ ರಭಸ ಹೆಚ್ಚಾಗಿದೆ. ಒಂದೇ ಗೇಟ್ನಲ್ಲಿ 35,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ. ಒಟ್ಟಾರೆಯಾಗಿ 1 ಲಕ್ಷ ಕ್ಯೂಸೆಕ್ ನೀರು ಈಗ ಡ್ಯಾಮ್ನಿಂದ ಹೊರಗಡೆ ಹೋಗ್ತಾ ಇದೆ. ಈಗಾಗಲೇ TB ಡ್ಯಾಮ್ನ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದೀವಿ. ಸ್ಥಳಕ್ಕೆ ಅವರು ಕೂಡ ಬಂದಿದ್ರು, ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಎಲ್ಲರೂ ಕೂಡ ಅಧಿಕಾರಿಗಳು ಬಂದ ನಂತರ ಏನು ಮಾಡಬಹುದು, ಎಷ್ಟು ಬೇಗ ದುರಸ್ತಿ ಕಾರ್ಯವನ್ನು ಮಾಡಬಹುದು, ಎಷ್ಟು ಬೇಗ ಗೇಟ್ ದುರಸ್ತಿ ಕಾರ್ಯ ಮಾಡಬಹುದು, ಅಷ್ಟು ಬೇಗ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಹೇಳ್ತಾ ಇದ್ರು. ಇನ್ನು ಚೀಫ್ ಇಂಜಿನಿಯರ್ ಆಗಿರುವಂತಹ ಬಸವರಾಜ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಪ್ರತಿ ವರ್ಷ ನಾವು ಮೇಂಟೆನೆನ್ಸ್ ಅನ್ನ ಮಾಡ್ತೀವಿ. ನೀರು ಹೊರಗಡೆ ಬಿಡೋದಕ್ಕಿಂತ ಮುನ್ನ ನಾವು ಪ್ರತಿ ವರ್ಷ ಎಲ್ಲ ಗೇಟ್ಗಳನ್ನು ಚೆಕ್ ಮಾಡ್ತೀವಿ, ಮೇಂಟೆನೆನ್ಸ್ ಅನ್ನ ಮಾಡ್ತೀವಿ. ಆದರೆ ಈ ಬಾರಿ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಓವರ್ಲೋಡ್ ಆಗಿ ಗೇಟ್ ಕಟ್ ಆಗಿದೆ, ಗೇಟ್ ಮುಂದಕ್ಕೆ ಹೋಗಿದೆ. ಹಾಗಾಗಿ ಸುಮಾರು 35,000ಕ್ಕಿಂತ ಅಧಿಕ ಕ್ಯೂಸೆಕ್ ನೀರು ಒಂದೇ ಗೇಟ್ನಿಂದ ಹೊರಗಡೆ ಹೋಗ್ತಾ ಇದೆ ಅಂತ ತುಂಗಾಭದ್ರಾ ಡ್ಯಾಮ್ನ ಚೀಫ್ ಇಂಜಿನಿಯರ್ ಆಗಿರುವಂತಹ ಬಸವರಾಜ್ ಅವರು ಕೂಡ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಹೇಳಿದರು. ನೀವು ಸ್ಕ್ರೀನ್ ಮೇಲೆ 2 ದೃಶ್ಯಗಳನ್ನು ಗಮನಿಸ್ತಾ ಇದ್ರು. ಒಂದು ದೃಶ್ಯ ತುಂಗಾಭದ್ರಾ ಡ್ಯಾಮ್ನ ಗೇಟ್ ಕಟ್ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಥವಾ ತುಂಗಾಭದ್ರಾ ಡ್ಯಾಮ್ನ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಎಷ್ಟು ಬೇಗ ಗೇಟ್ ದುರಸ್ತಿ ಕಾರ್ಯ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಹಜವಾಗಿಯೇ ನದಿ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ, ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರಗಡೆ ಬಿಟ್ಟಿರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಸಹಜವಾಗಿ ಹೆಚ್ಚಾಗಿರುತ್ತೆ. ನೆರೆ ಹಾವಳಿ ಎಲ್ಲಿ ಹೆಚ್ಚಾಗ್ಬಿಡುತ್ತೋ, ನಮ್ಮೂರಿಗೆ ಎಲ್ಲಿ ನೀರು ಬಂದ್ಬಿಡುತ್ತೋ ಅನ್ನುವಂತಹ ಆತಂಕ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಈ ಹಿನ್ನೆಲೆ ನದಿ ಪಾತ್ರದ ಜನರಿಗೆ ಈಗಾಗಲೇ ಹೈ ಅಲರ್ಟ್ ಆಗಿರುವಂತೆ TB ಡ್ಯಾಮ್ನ ಅಧಿಕಾರಿಗಳಿಂದಲೇ ಹೈ ಅಲರ್ಟ್ ಮೆಸೇಜ್ ಅನ್ನು ಕಳುಹಿಸಲಾಗಿದೆ. ಜೊತೆಗೆ ನದಿ ಪಾತ್ರಕ್ಕೆ ತೆರಳ್ತಾ ಇದ್ದಂತಹ ಜನರನ್ನ ವಾಪಸ್ ಊರಿಗೆ ಕಳುಹಿಸಲಾಗಿದೆ. ಇನ್ನು ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಜನರು ಎಚ್ಚರಿಕೆಯಿಂದ ಇರುವಂತೆ ಮೆಸೇಜ್ ಅನ್ನು ಕೂಡ ಕಳುಹಿಸಲಾಗಿದೆ. ಇನ್ನು ಹೊಸಪೇಟೆಯ ಹೊರಭಾಗದಲ್ಲಿರುವಂತಹ TB ಡ್ಯಾಮ್ನ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿದೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಡ್ಯಾಮ್ಗಳು ಭರ್ತಿಯಾಗಿದ್ದವು. ಈಗ ತುಂಗಾಭದ್ರಾ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಹಾಗಾಗಿ ನೀರಿನ ರಭಸ ಹೆಚ್ಚಾಗಿ ಓವರ್ಲೋಡ್ ಆಗಿ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿದೆ. ಗೇಟ್ ಕಟ್ ಆದಂತಹ ಹಿನ್ನೆಲೆಯಲ್ಲಿ ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಒಟ್ಟಾರೆಯಾಗಿ ತುಂಗಾಭದ್ರಾ ಜಲಾಶಯದಿಂದ ಈಗ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ರಾತ್ರಿ 9:30ರಿಂದ 10 ಗಂಟೆ ಒಳಗಡೆ ಒಂದು ಗೇಟಿನ ಸೌಂಡ್ ಬಂದಂಥ ಹಿನ್ನೆಲೆಯಲ್ಲಿ ಗೇಟ್ ನಂಬರ್ 19 ಇವತ್ತು ತುಂಗಭದ್ರಾದಲ್ಲಿ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ 30ರಿಂದ 35,000 ಕ್ಯೂಸೆಕ್ಸ್ ನೀರು ಇವತ್ತು ಒಂದೇ ಗೇಟ್ನಲ್ಲಿ ಹೊರ ಹರಿವು ಆಗ್ತಾ ಇದೆ. 9:30 ರಾತ್ರಿ
9:30ರಿಂದ 10 ಗಂಟೆ ಒಳಗಡೆ ಒಂದು ಗೇಟಿನ ಸೌಂಡ್ ಬಂದಂಥ ಹಿನ್ನೆಲೆಯಲ್ಲಿ ಗೇಟ್ ನಂಬರ್ 19 ಇವತ್ತು ತುಂಗಭದ್ರಾದಲ್ಲಿ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ 30ರಿಂದ 35 ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಒಂದೇ ಗೇಟ್ನಲ್ಲಿ ಹೊರ ಹರಿವು ಆಗ್ತಾ ಇದೆ. ಕೊಪ್ಪಳ ಶಾಸಕ ಬಸವರಾಜ ಹಿಟ್ನಾಳ್ ಅವರು ಕೂಡ ಗೇಟ್ ಕಟ್ಟಾದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ನಿನ್ನೆ ರಾತ್ರಿ ಗೇಟ್ ಕಟ್ಟಾದಂತಹ ಸಂದರ್ಭದಲ್ಲಿ ಏನೋ ಒಂದು ಸದ್ದು ಬಂತು, ಏನೋ ಸೌಂಡ್ ಕೇಳಿಸ್ಕೊಂಡಿದೆ. ಸೌಂಡ್ ಬಂದಂತಹ ಹಿನ್ನೆಲೆಯಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೇಟ್ ಕಟ್ಟಾಗಿರೋದು ಗೊತ್ತಾಗಿದೆ. ಓವರ್ಲೋಡ್ ಆಗಿದ್ರಿಂದ ಈ ಬಾರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿದ್ರಿಂದ ನೀರಿನ ರಭಸ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಗೇಟ್ ಕಟ್ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಬಸವರಾಜ ಹಿಟ್ನಾಳ್ ಅವರು, ಕೊಪ್ಪಳ ಶಾಸಕರಾಗಿರುವಂತಹ ಬಸವರಾಜ ಹಿಟ್ನಾಳ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ನಿನ್ನೆ ಮಧ್ಯರಾತ್ರಿ ಸುಮಾರಿಗೆ ಗೇಟ್ ಕಟ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲು ಸದ್ದು ಬಂದಿದೆ, ಏನೋ ಸೌಂಡ್ ಬಂದಿದೆ, ಏನೋ ಜೋರಾಗಿ ಸೌಂಡ್ ಬಂದಂತಹ ಹಿನ್ನೆಲೆಯಲ್ಲಿ ಹೋಗಿ ನೋಡಿದಾಗ ತುಂಗಭದ್ರಾ ಡ್ಯಾಮ್ನ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿರೋದು ಗೊತ್ತಾಗಿದೆ. ಹಾಗಾಗಿ ಗೇಟ್ ಕಟ್ಟಾದಂತಹ ಹಿನ್ನೆಲೆಯಲ್ಲಿ ಅತಿ ರಭಸವಾಗಿ ನೀರು ಹರಿತಾ ಇರುವ ಪರಿಣಾಮ ಒಂದೇ ಗೇಟ್ನಿಂದ, ಕಟ್ಟಾಗಿದ್ದಂತಹ ಗೇಟ್ನಿಂದ 38,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು. ಆಗಲೇ ಬಸವರಾಜ್, ಟಿಬಿ ಡ್ಯಾಮ್ನ ಚೀಫ್ ಇಂಜಿನಿಯರ್ ಆಗಿರುವಂತಹ ಬಸವರಾಜ್ ಅವರು ಕೂಡ ಮಾಹಿತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಡ್ಯಾಮ್ ಮೇಂಟೆನೆನ್ಸನ್ನು ಮಾಡ್ತೀವಿ, ಪ್ರತಿ ವರ್ಷ ನೀರನ್ನು ಹೊರಬಿಡುವ ಮುನ್ನ ಎಲ್ಲ ಗೇಟ್ಗಳ ಪರಿಶೀಲನೆಯನ್ನು ಮಾಡ್ತೀವಿ, ಮೇಂಟೆನೆನ್ಸನ್ನು ಕರೆಕ್ಟಾಗಿ ಮಾಡ್ತೀವಿ. ಆದರೆ ಈ ಬಾರಿ ನೀರಿನ ರಭಸ ಹೆಚ್ಚಾಗಿದೆ, ಓವರ್ಲೋಡ್ ಆಗಿದೆ, ಡ್ಯಾಮ್ ಓವರ್ಲೋಡ್ ಆಗಿದೆ. ಓವರ್ಲೋಡ್ ಆಗಿದ್ದಂತಹ ಪರಿಣಾಮ ನೀರಿನ ರಭಸ ಹೆಚ್ಚಾಗಿದೆ, ಹಾಗಾಗಿ ಗೇಟ್ ಕಟ್ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದ್ರು. ಆದರೂ ಕೂಡ ಆತಂಕ ಪಡುವಂತಹ ವಿಚಾರವೇ, ಯಾಕಂದರೆ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಹಾಗಾಗಿ ಅತಿ ಹೆಚ್ಚು ರಭಸವಾಗಿ ನೀರು ಹೊರಗಡೆ ಹೋಗ್ತಾ ಇರುವ ಕಾರಣ ಆತಂಕ ಪಡುವಂತಹ ವಿಚಾರ. ಸಹಜವಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.